ವೆಲ್ಕಮ್ ಬ್ಯಾಕ್ ನಟರಾಜ್ ಸರ್. ಈಗ ಈ UBI ಅನ್ನೋ ಕಾನ್ಸೆಪ್ಟ್ ಅನ್ನ ಈಗ ಬೇರೆ ಬೇರೆ ದೇಶದ ಉದಾಹರಣೆ ಕೊಡ್ತಾ ಇದ್ರು ಕೇಶವ್ ಸರ್. ನಮ್ಮಲ್ಲೂ ಕೂಡ ಪ್ರಯೋಗ ಆಯಿತು. ಇನ್ಫ್ಯಾಕ್ಟ್ ಮಧ್ಯಪ್ರದೇಶದಲ್ಲಿ ಟ್ರೈ ಮಾಡಿದ್ರು 2010-13ನೇ ಸಾಲಿನಲ್ಲಿ. ಬಟ್ ಅಲ್ಲಿ ಫಂಡೇ ರೇಸ್ ಆಗಲಿಲ್ಲ. ಅದು ಸ್ಯಾಂಪಲ್ ಸೈಜ್ ಇದ್ದಿದ್ದೇನು ಕೇವಲ 6,000 ಜನ, ಅಷ್ಟಕ್ಕೇನೆ ಆಗಲಿಲ್ಲ. 750 ರೂಪಾಯಿ ಕೊಡಬೇಕು ಅಂತ ಹೇಳಿ. ಸಿಕ್ಕಿಮಲ್ಲಿ SDF ಅನ್ನೋ ಪಾರ್ಟಿ ಕೂಡ ನಾವು ಕೊಡ್ತೀವಿ ಅಂದ್ರೆ ಅವ್ರು ಗೆಲ್ಲಿಲ್ಲ, ಅದಾಗ್ಲಿಲ್ಲ, ಬೇರೆ ಪ್ರಶ್ನೆ. ಇನ್ನು ಅರುಣ್ ಜೇಟ್ಲಿ ಟೈಮಲ್ಲಿ ಅನ್ಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್, ಈ ಎಕನಾಮಿಕಲ್ ಸರ್ವೆ ಆಫ್ ಇಂಡಿಯಾ ಥ್ರೂ ಬೇಸಿಕ್ ಇನ್ಕಮ್ ಅಂತ ಹೇಳಿ 7,500 ಚಿಲ್ಲರೆ ಕೊಡಬೇಕು ಅಂತ ಹೇಳಿ, ಅದು ಕೂಡ ಆಗ್ಲಿಲ್ಲ. ಯಾಕೆ ಆಗ್ಲಿಲ್ಲ? ಸರ್ ಕೂಡ ಹೇಳ್ತಾ ಇದ್ದ ಹಾಗೆ ಇಲ್ಲಿ ಎಲ್ಲರನ್ನ ಒಳಗೊಂಡು ನಾವು ಆರ್ಥಿಕ ಅಭಿವೃದ್ಧಿ ಮಾಡಬೇಕು ಅನ್ನೋ ಪರಿಕಲ್ಪನೆ ಚೆನ್ನಾಗಿದೆ. ಬಟ್ ಅದನ್ನ ಅನುಷ್ಠಾನ ಮಾಡೋಕಿರೋ ಚಾಲೆಂಜ್ ಸರ್, ನೀವೇ ಹೇಳ್ದಂಗೆ ಹತ್ರ 1.25-1.25 ಕೋಟಿ. ಇನ್ನು ನೀವು ಅನ್ನಭಾಗ್ಯ ತಗೊಂಡ್ರೆ 4.25 ಕೋಟಿ. ಎಷ್ಟು ಜನ? ಇಷ್ಟು ಜನರಿಗೆ, ಅಷ್ಟು ಜನರಲ್ಲಿ ಅರ್ಹರಿಗೆ ಹೋಗಬೇಕು. ಹೋಗೋ ಮಾರ್ಗ ಮಧ್ಯದಲ್ಲಿ ಬರೋ ಎಲ್ಲಾ ಮಿಸ್ಲೀಡ್ ಗಳನ್ನ ತಡೆಗಟ್ಟಬೇಕು. ಅದಕ್ಕೊಂದು ಹೊಸ ಸಾಫ್ಟ್ವೇರೇ ತರಬೇಕು ಅನ್ನೋ ಲೆವೆಲ್ ಚಾಲೆಂಜಸ್ ನೀವು ಕೂಡ ಫೇಸ್ ಮಾಡ್ತಿದ್ರಿ. ಸೊ ಈ ಹೇಳೋದು ಸುಲಭ, ಹೇಳೋದನ್ನ ನೀವು ಯಾವುದೇ ರೀತಿ ಹೇಳಿದ್ರು ಕೂಡ, UBI ಅಂದ್ರೂ ಅಷ್ಟೇ, ಗ್ಯಾರಂಟಿ ಅಂದ್ರೂ ಅಷ್ಟೇ, ಫ್ರೀ ಬಿ ಅಂದ್ರೂ ಅಷ್ಟೇ, ಅನುಷ್ಠಾನ ಮಾಡೋದೇ ಚಾಲೆಂಜ್ ಅಂತ ಹೇಳಿ. ಆ ಚಾಲೆಂಜ್ ನೀವು UBI ಅಂದ್ರೂ ಕೂಡ ತಪ್ಪೋದಿಲ್ಲ ಸರ್, ಒಪ್ತೀರಾ ಇದನ್ನ? ನೋಡಿ, ನಿಜ. ನೋಡಿ, ಚಾಲೆಂಜ್ ಅಂತೂ ಆರ್ಥಿಕ ಚಾಲೆಂಜ್ ಅಂತೂ ಇದ್ದೇ ಇದೆ. ಬಟ್ ಆರ್ಥಿಕ ನಿರ್ವಹಣೆ ಮಾಡೋದು ಬಹಳ ಇಂಪಾರ್ಟೆಂಟ್ ಇದೆ. ಆರ್ಥಿಕ ಚಾಲೆಂಜ್ ಬಿಡಿ, ಅದಕ್ಕೇನೋ ಒಂದು ಹೇಳಿದ್ರಿ, ಇಂಪ್ಲಿಮೆಂಟೇಷನ್ ಜನರ ಕೈಗೆ ತಲುಪಬೇಕಲ್ಲ. ಅದು ಇಂಪ್ಲಿಮೆಂಟ್ ಆಗುತ್ತೆ. ಈಗ ಒಂದು ಆಧಾರ್ ಕಾರ್ಡ್ ತಗೊಂಡ್ ಬಂದ್ರು. ಆಧಾರ್ ಕಾರ್ಡ್ ಅದನ್ನು ಮಾಡಬೇಕಾದ್ರೆ ತುಂಬಾ ಜನ ಅದಕ್ಕೆ ಪ್ರತಿರೋಧ ಬಂತು. ಇವನ್ ಬಿಜೆಪಿನೇ ಅದನ್ನ ಅಪೋಸ್ ಮಾಡ್ತು, ಇದು ಆಗೋದಿಲ್ಲ ಅಂತ. ಆದ್ರೂ 135 ಕೋಟಿ ಜನ ಆಧಾರ್ ಎನ್ರೋಲ್ ಆದ್ರಲ್ಲ. ಈಗ ಆ ಆಧಾರ್ನೇ ಬೇಸಿಕ್ ಆಗಿ ಇಟ್ಕೊಂಡು ಯಾವುದೇ ಡೈರೆಕ್ಟ್ ಟ್ರಾನ್ಸ್ಫರ್ ಆಗಬೇಕಾದಂತ ಆ ಟ್ರಾನ್ಸ್ಫರ್ ಆಗ್ತಾ ಇದೆಯಲ್ಲ ಅವ್ರ ಅಕೌಂಟ್ಗಳಿಗೆ, ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಿ, ಈಗ ಪ್ಯಾನ್ ಕಾರ್ಡ್ ಕೂಡ ಲಿಂಕ್ ಮಾಡಿ. ಅದೊಂದು ವ್ಯವಸ್ಥೆ ಅಂತ ಹಂತ ಹಂತವಾಗಿ ಬಿಲ್ಡ್ ಆಗ್ತದೆ. ಈ ಯೋಜನೆಗಳು ಅಷ್ಟೇ. ಈಗ 5 ಗ್ಯಾರಂಟಿ ಯೋಜನೆಗಳು ತಂದಿದ್ದೀವಲ್ಲ, ನಾವು ಇದನ್ನ ಒಂದು UBI ಅಂತ ನಾವು ಕನ್ಸಿಡರ್ ಮಾಡಿ ಇದಕ್ಕೆ ಒಂದು ಮರು ಘೋಷಣೆ ಮಾಡಿದ್ರು ಕೂಡ ಒಂದೇ ದಿನದಲ್ಲಿ ಆಗಲ್ಲ. ಈಗ 52,000 ಕೋಟಿ ರೂಪಾಯಿ ಬೇಕು ಈ 5 ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ. ಪ್ರತಿಯೊಬ್ಬರಿಗೂ ಒಂದು 4,000 ರೂಪಾಯಿಂದ 6,000 ರೂಪಾಯಿ ಅವರು ಪ್ರತಿ ಕುಟುಂಬಕ್ಕೆ ಮಾಸಿಕವಾಗಿ ಅವರೇಜ್ ಆಗಿ ಹೋಗುತ್ತೆ. ಈ ಯೋಜನೆ ಬೇಕಾ? ಈ ಸಮಯದಲ್ಲಿ ಅಗತ್ಯ ಇದೆಯಾ? ಖಂಡಿತವಾಗಿ ಅಗತ್ಯ ಇದೆ. ಯಾಕಂದ್ರೆ ನೀವು ಜನಗಳ ಆದಾಯವನ್ನು ನೋಡಿ, ನೀವು ಆದಾಯ ಕಳೆದ 6-7 ವರ್ಷಗಳಿಂದ ಸ್ಟಾಗ್ನೆಂಟ್ ಆಗಿದೆ. ಯಾಕೆ ಸ್ಟಾಗ್ನೆಂಟ್ ಆಗಿದೆ? ಅದಕ್ಕೆ ನಾನಾ ಕಾರಣಗಳಿರ್ಬೋದು. ನಾವು ಹೇಳಿದ್ರೆ ಪೊಲಿಟಿಕಲ್ ಅನ್ಬೋದು. ತುಂಬಾ ಆರ್ಥಿಕ ತಜ್ಞರು ಹೇಳ್ತಾರೆ ಡಿಮಾನಿಟೈಸೇಷನ್, GST ಇದೆಯಲ್ಲ, ಅದು ಪ್ಲಾನ್ಡ್ ಆಗಿಲ್ಲ. ಇಲ್ಲ ಅಂದ್ರೆ ಜನಗಳಿಗೆ ಇಷ್ಟೊಂದು ನೋವು ತಗೊಂಡ್ಬರ್ಬೇಕಾದಿಲ್ಲ. ಯಾಕಂದ್ರೆ ಲಕ್ಷಾಂತರ ಇಂಡಸ್ಟ್ರಿಗಳು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಮುಚ್ಚೋದು. ಯಾಕಂದ್ರೆ ಅವ್ರಿಗೆ ಆರ್ಥಿಕವಾಗಿ ನಿರ್ವಹಣೆ ಇರಲಿಲ್ಲ. ಅದು ಎಲ್ಲ ಒಂಥರ ಯಾವುದು ಸ್ಟ್ರೀಮ್ ಲೈನ್ ಇರಲಿಲ್ಲ ಅವೆಲ್ಲ. ಸೊ ಆ ನಿಟ್ಟಿನಲ್ಲಿ ಈ ಸಮಯದಲ್ಲಿ ಈ ಜನತೆಗೆ ಇದು ಬೇಕಿತ್ತು. ಈಗ ನೋಡಿ, 2014ರಲ್ಲಿ NDA ಗೌರ್ಮೆಂಟ್ ಬಂದ್ಮೇಲೆ, ಮೋದಿಯವರು ಪ್ರಧಾನಮಂತ್ರಿ ಆದ್ಮೇಲೆ ಒಂದು ಕೆಲಸ ಮಾಡಿದ್ರು. ಕಾರ್ಪೊರೇಟ್ ಟ್ಯಾಕ್ಸ್ನ 30% 25% ತಗೊಂಡು ಬಂದ್ರು. ಅದರಿಂದ ದೇಶಕ್ಕೆ ಎಷ್ಟು ನಷ್ಟ ಗೊತ್ತಾ? 2 ಲಕ್ಷ ಕೋಟಿ ರೂಪಾಯಿ ವಾರ್ಷಿಕವಾಗಿ. ಸೊ ಅದರಿಂದ ಯಾಕೆ ಹಂಗ್ ಬಿಟ್ರು? ಅವ್ರಿಗೆ ನೀವು ಉಚಿತವಾಗಿ ಮಡಿಕೊಂಬಿಡಿ ಅಂತ ಹೇಳಿ ಕಾರ್ಪೊರೇಟ್ ಕಂಪನಿಗಳು ಬಿಟ್ಬಿಟ್ರಾ? ಇಲ್ಲ. ಅವರ ಉದ್ದೇಶ ಏನಿತ್ತು? ಅವ್ರು ಮತ್ತೆ ಇಂಡಸ್ಟ್ರಿಗಳನ್ನ ಜಾಸ್ತಿ ಮಾಡ್ತಾರೆ, ಎಂಪ್ಲಾಯ್ಮೆಂಟ್ ಜನರೇಷನ್ ಜಾಸ್ತಿ ಆಗ್ತದೆ. ಆ ಉದ್ದೇಶ ಅವ್ರದ್ದು ಇಲ್ಲ. ಈ ತೆರಿಗೆ ವಿಚಾರ ನೀವಾಗೆ ನಾನು ಹೇಳಬೇಕು, ನನಗೆ ಕ್ಲಾರಿಫಿಕೇಶನ್ ಬೇಕು ನಟರಾಜ್ ಸರ್. ನೀವು ಇವಾಗ ಮೋದಿ ಅವ್ರು ಹೇಳ್ತೀರಿ ನೀವು ಕಾರ್ಪೊರೇಟ್ ನವರಿಗೆ ತೆರಿಗೆ ಕಮ್ಮಿ ಮಾಡಿದ್ರು ಅಂತ, ನೀವೀಗ ಮಧ್ಯಮ ವರ್ಗಕ್ಕೆ ಜಾಸ್ತಿ ಮಾಡ್ಲಿಲ್ವಾ? ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಅವರು ಬಜೆಟ್ ಪ್ರತಿಯಲ್ಲೇ ಪ್ರಿಂಟ್ ಮಾಡಿಸಿರೋದನ್ನ ನಾನು ಹೇಳ್ತೀನಿ. 60% ನಷ್ಟು ಬಡವರು ಕೂಡ GST ಅಂತ ಹೇಳಿ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಅದರ ಫಲ ಅನುಭವಿಸ್ತಾ ಇರೋದು 10% ಇರೋ ಶ್ರೀಮಂತರು. ಅಲ್ಲಿಗೇನ್ ಬಂತು? ಬಡವರು ಟ್ಯಾಕ್ಸ್ ಕಟ್ಟಿದ್ದಾರೆ ಅಂತ. ನೀವು ತೆರಿಗೆ ಎಲ್ಲೇ ಹೆಂಗೆ ಜಾಸ್ತಿ ಮಾಡಿದ್ರು ಕೂಡ, ಈಗ ನೀವು ಗ್ಯಾರಂಟಿಗಳಿಗೆ ಫಂಡ್ ಅರೇಂಜ್ ಮಾಡ್ಲಿಕ್ಕೆ ತೆರಿಗೆ ಹೆಚ್ಚು ಮಾಡಿದಿರಿ ಈ ಬಜೆಟ್ ನ ಮೂಲಕ, ಅದು ನೇರವಾಗಿ ಬಡವರಿಗೂ ತಟ್ಟುತ್ತೆ ಸರ್. ಅಲ್ಲಿಗೆಲ್ಲಾಯ್ತು? ಯಾವ ತರ ನಿಮಗೆ ಗೊತ್ತಿಲ್ಲ ಸರ್. 2 ಪಾಯಿಂಟ್ ಹೇಳ್ತೀನಿ. ಇಲ್ಲ, ನೀವು ಹೇಳಿದ್ರೆ ಖಂಡಿತ. ಈಗ ಆಯ್ತು, ನೀವ್ ಹೇಳ್ತೀರಿ ಕೈಗೆ ದುಡ್ಡು ಕೊಡ್ತೀವಿ, ಅವರ ಆರ್ಥಿಕತೆ ಇಂಪ್ರೂವ್ ಮಾಡ್ತೀವಿ. ಆಯ್ತು, ಒಂದು 2 ವೀಲರ್ ತಗೊಳ್ಬೇಕು ಅಂತಂದ್ರೆ ಟ್ಯಾಕ್ಸ್ ಜಾಸ್ತಿ ಕಟ್ಟಬೇಕು. ಇಲ್ಲ ಸ್ವಲ್ಪ ಮಧ್ಯಮ ವರ್ಗದವ್ರು ಕಾರ್ ತಗೊಳ್ಬೇಕು ಅಂದ್ರೆ ಟ್ಯಾಕ್ಸ್ ಜಾಸ್ತಿ ಕಟ್ಟಬೇಕು. ಇಲ್ಲ ಯಾವ್ದೋ ಒಂದು ಆಸ್ತಿ ಕೂಡಿಟ್ಟೋ ಮಾಡೋ ಏನೋ ಮಾಡಿ ಒಂದು ಚಿಕ್ಕ ಸೈಟ್ ತಗೊಳ್ಬೇಕು ಅಂದ್ರೆ ಅದಕ್ಕೆ ಜಾಸ್ತಿ ದುಡ್ಡು ಕೊಡು. ಇದೆಲ್ಲ ತೆರಿಗೆ ಅಲ್ವಾ? ಇದೆಲ್ಲ ಬಡವರ್ಗೆ ಅಪ್ಲೈ ಆಗಲ್ವಾ? ಅಥವಾ ಮಧ್ಯಮ ವರ್ಗದವ್ರಿಗೆ ಅಪ್ಲೈ ಆಗೋದಿಲ್ಲ? ಅಪ್ಲೈ ಆಗುತ್ತೆ. ನೋಡಿ, ಈಗ ಇಡೀ ದೇಶದಲ್ಲಿ ನೀವು ಒಂದು ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಮಾಡಿದ್ಮೇಲೆ GST ಆಗಿದೆಯಲ್ಲ, GST 100ಕ್ಕೆ 100% ಜನ GST ತೆರಿಗೆ ಕಟ್ತಾರೆ. ಒಂದು ಬಿಸ್ಕೆಟ್ ತಗೊಂಡ್ರೆ 18% GST ಇದೆ. ಒಂದು ಬ್ರೆಡ್ ಪೌಂಡ್ ತಗೊಂಡ್ರೆ, ಪ್ಯಾಕೆಟ್ ತಗೊಂಡ್ರೆ 18% GST ಇದೆ. ಅಲ್ಲಿ ಬಡವರು ತೆರಿಗೆ ಕಟ್ತಿದ್ದಾರೆ. ನಾವು ಇದನ್ನ ಅಪೋಸ್ ಮಾಡಿದ್ವಿ. ಈ ಕೇಂದ್ರ NDA ಮೋದಿ ಸರ್ಕಾರದ ಮೇಲೆ ಅಪೋಸ್ ಮಾಡಿದ್ವಿ. ಅಂದ್ರೆ 5% ಮಾಡಿ, ಇಲ್ಲ ಫ್ರೀ ಬಿಡಿ. ಆಯ್ತಾ? 18% ಅಂದ್ರೆ ತೆರಿಗೆ ಹೊರೆ ನೀವು ಜಾಸ್ತಿ ಮಾಡಿದ್ದೀರಿ. ಹಣದುಬ್ಬರ ಜಾಸ್ತಿ ಆಗಿದೆ, ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಆದಾಯ ಮಾತ್ರ ಕಡಿಮೆ ಆಗ್ತಾ ಇದೆ. ಈ ಸಮಯದಲ್ಲಿ ಈ ಎಲ್ಲಾ ಯೋಜನೆಗಳ ಅಗತ್ಯ ಇದೆ. ಒಂದು ಕೊರೋನಾ ಬಂತು, ಕೊರೋನಾ ದುರಂತದಿಂದ ಎಲ್ಲರಿಗೂ ಕಷ್ಟದಲ್ಲಿದ್ದಾರೆ ನಿಜ. ಇನ್ನೊಂದು ಮೋದಿ ನಿರ್ಮಿತ ದುರಂತ ಇದೆಯಲ್ಲ, ಮೋದಿ ನಿರ್ಮಿತ ದುರಂತ GST ಮತ್ತೆ ಡಿಮಾನಿಟೈಸೇಷನ್ ಇದೆಯಲ್ಲ, ಅದರಿಂದ ಕೂಡ ಜನತೆಗೆ ತುಂಬಾ ತೊಂದರೆ ಆಗಿದೆ. ಈ 9 ವರ್ಷಗಳಲ್ಲಿ ಉದ್ಯೋಗ ಸೃಷ್ಟಿನೇ ಆಗಿಲ್ಲ. ಕೇಳಿಸ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ಈ ಯೋಜನೆಗಳು
ಬೇಕೇ ಬೇಕು. ನಮ್ಮ ಸರ್ಕಾರ ಅಲ್ಲೂ ಕೂಡ ಯಾವುದೇ ಸರ್ಕಾರ NDA ಸರ್ಕಾರ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ನಾವು ವಿ ವೆಲ್ಕಮ್. ಆದರೆ ಜನತೆಗೆ ಅಲ್ಲೇ ಇರೋದು ಇನ್ನೊಂದು ಸವಾಲು. ಅದಕ್ಕೆ ತೇಜಸ್ವಿ ಮೇಡಮ್ ಹಾಗೆ ಶ್ವೇತಾ ಅವರಿಂದ ಉತ್ತರ ಬೇಕು. ಅದಕ್ಕೆ ಮುಂಚೆ ಈ ಬೆಲೆ ಏರಿಕೆ ಅಂತ ಪ್ರಸ್ತಾಪ ಮಾಡಿದ್ರು ನಟರಾಜ್ ಅವರು. ಕೇಶವ್ ಸರ್, ನಿಮ್ಮನ್ನ ಕೇಳ್ತೀನಿ, ಇನ್ಫ್ಲೇಷನ್ ಅನ್ನ ಟ್ಯಾಕಲ್ ಮಾಡ್ಲಿಕ್ಕೆ ಕೆಲವೊಂದು ಕಡೆಯಲ್ಲಿ UBI ಅನ್ನ ಇಂಪ್ಲಿಮೆಂಟ್ ಮಾಡಿದ ಉದಾಹರಣೆ ಕೂಡ ಇದೆ. ಬಟ್ ನನಗಿರೋ ದೊಡ್ಡ ಪ್ರಶ್ನೆ, ಇನ್ಫ್ಲೇಷನ್ಗೆ ಇದು ಸಹಕಾರ ಕೊಡುತ್ತಾ ಅಥವಾ ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡುತ್ತಾ? ಯಾಕೆ ಕೇಳ್ತೀನಿ, ಈಗ ಬಡವರ ಕೈಯಲ್ಲಿ ದುಡ್ಡು ಬಂತು ಅಂತಂದ್ರೆ ಅವ್ರು ಮಾರ್ಕೆಟಿಗೆ ಹೋಗ್ತಾರೆ, ಕೊಂಡ್ಕೊಳ್ತಾರೆ, ಆ ಮೂಲಕ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಹೆಚ್ಚಾಗಿ ಅದಕ್ಕೆ ಸಮಾನವಾಗಿದ್ರೆ ಓಕೆ, ಇಲ್ಲ ಅಂದ್ರೆ ಮತ್ತಲ್ಲಿ ಕ್ರಿಯೇಟ್ ಆಗುತ್ತೆ ಬೆಲೆ ಏರಿಕೆ, ಅಂದ್ರೆ ಫಾಲ್ಸ್ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಅಥವಾ ಹೆಚ್ಚಿನ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ, ಮತ್ತೆ ಇನ್ಫ್ಲೇಷನ್. ಅಥವಾ ಇದು ಪಾಸಿಟಿವ್ ಆಗಬಹುದು ಅನ್ನೋ ಕಲ್ಪನೆ ಕೂಡ ಇದೆ. ಕೆಲವೊಂದ್ ಕಡೆ ಅದು ಕೂಡ ಎಕ್ಸ್ಪೆರಿಮೆಂಟ್ ಆಗಿದೆ. ಈಗ ಬಡವರ ಕೈಯಲ್ಲಿ ದುಡ್ಡು ಕೊಟ್ರೆ ಮಾರ್ಕೆಟ್ಗೆ ಹೋಗುತ್ತೆ, ಫ್ಲೋಟ್ ಆಗುತ್ತೆ ಎಕನಾಮಿ, ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿ. ಸೊ ಇಲ್ಲೇ ಅಲ್ವಾ ಎರಡೂ ಕಡೆಗಳಲ್ಲೂ ಕೂಡ ಹಿಂಗೂ ಆಗ್ಬೋದು ಹಂಗೂ ಆಗ್ಬೋದು ಅಂತಿರೋದೇ ಕನ್ಫ್ಯೂಷನ್. ಇನ್ಫ್ಲೇಷನ್ ಅಂಡ್ UBI, ನಿಮ್ಮ ಅನಿಸಿಕೆ ಇದ್ರ ಬಗ್ಗೆ? ಜನಕ್ಕೆ ತುಂಬಾ ಇವಾಗ ಶಾರ್ಟ್ ರನ್ ಅಲ್ಲಿ ನಾವ್ ಯಾವ್ದು ಪ್ರೈಸಸ್ ನ ಇಮಿಡಿಯೇಟ್ ಆಗಿ ಕಡಿಮೆ ಮಾಡಕ್ ಆಗಲ್ಲ. ಯಾವ್ದೇ ಎಕಾನಮಿನಲ್ಲಿ ಆಗ್ಲಿ, ಈಗ ವೆಜಿಟೇಬಲ್ಸ್, ಈಗ ಟೊಮೆಟೊ ಹೆಚ್ಚಾಯ್ತು, ಐದರ್ ಯು ಶುಡ್ ಇಂಪೋರ್ಟ್. ಆ ಕಾಲಘಟ್ಟದಲ್ಲಿ ಒಂದು ವಾರದೊಳಗಡೆ ಅದು ಇಂಪೋರ್ಟ್ ಮಾಡ್ಕೊಂಡ್ರು, ಒಂದ್ ವಾರ ತಗೊಂಡ್ರೆ ಒಂದ್ ವಾರ ನೀವು ₹100 ಇಲ್ಲ ₹125 ಕಟ್ಲೇಬೇಕು. ಅದರಿಂದ ನಾವು ಇದನ್ನ ಮಾಡಿದ್ರೇನು, ನೀವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಮಾಡಿ ಅವ್ರಿಗೆ ತಲುಪೋ ಅಷ್ಟೊತ್ತಿಗೆ ಏನಾಗಿರುತ್ತೆ ಅನ್ನುವಂಥದ್ದು. ಒಂದ್ ವೇಳೆ ತಲುಪು ಬಿಟ್ಟ ಮೇಲೆ ಒಂದಷ್ಟು ಇಲ್ಲ, ನನ್ನ ಹತ್ರ ಒಂದಷ್ಟು ಈಸ್ ಔಟ್ ಮಾಡಕ್ಕೆ ದುಡ್ಡಿದೆ ಅಂತ, ಆ ಈಸ್ ಔಟ್ ಮಾಡುವಾಗ್ಲೂ ನೀವ್ ಹೇಳ್ದಂಗೆ ಇನ್ನೊಂದು ಆಂಗಲ್ ಇದೆ ಅದಕ್ಕೆ. ಒಂದ್ ಕಡೆ ದುಡ್ಡು ತಲುಪಿದ ಮೇಲೆ ಅವನಿಗೆ ಅಟ್ಲೀಸ್ಟ್ ನಾನು ಕೊಡಕ್ ಶಕ್ತಿ ಇದೆ, ₹125 ಟೊಮೆಟೊ ಆದ್ರೂ ನಾನು ಕೊಂಡ್ಕೊಳ್ತಾ ಇದ್ದೀನಿ, ಅಕ್ಕಿ ₹50 ಆದ್ರೂ ತಗೊಳ್ತಿದ್ದೀನಿ ಅನ್ನುವಂಥದ್ದು ಒಂದು ಭಾಗ. ಆದ್ರೆ ಎರಡನೇ ಭಾಗ ಏನು ಅಂತಂದ್ರೆ, ಇದು ಇನ್ನೂ ಹೆಚ್ಚು ಅದಕ್ಕೆ ಬೇಡಿಕೆ ಸಲ್ಲಿಸಿದಾಗ ಪ್ರೊಡಕ್ಷನ್ ಆಗಿ ಬರೋವರೆಗೂ ಈಗ ನಾವು ಮ್ಯಾನೇಜ್ ಮಾಡ್ತಿದ್ರು ಪ್ರೈಸಸ್ ಜಾಸ್ತಿ ಆಗುವ ಸಾಧ್ಯತೆಯೂ ಇದೆ. ಸೊ ಎರಡನ್ನು ಯಾವ ರೀತಿಯಲ್ಲಿ ಒಂದು ಸರ್ಕಾರ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಬಟ್ ಇಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ನಾವು 5 ಗೂಡ್ಸ್ ಗಳಿಗೆ 5 ಯೋಜನೆಗಳಿಗೆ ಲಿಮಿಟ್ ಮಾಡಿರೋದ್ರಿಂದ, ಅಂದ್ರೆ ಅದಕ್ಕೆ ರಿಸ್ಟ್ರಿಕ್ಟ್ ಮಾಡಿರೋದ್ರಿಂದ, ಮತ್ತೆ ಅದರ ಬೇಸಿಸ್ ಮೇಲೆ ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಕೊಡೋದ್ರಿಂದ ಇಲ್ಲಿ ಅದಕ್ಕೂ ಇದಕ್ಕೂ ಲಿಂಕ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಬಸ್ಸಲ್ಲಿ ಹೋಗೋದು ಕಡಿಮೆ ಮಾಡ್ತೀನಿ, ಬಸ್ಸಲ್ಲಿ ಜಾಸ್ತಿ ಹೋಗ್ತಿದ್ದೀನಿ, ಹಂಗಾಗಿ ನನಗೆ ಅದರಿಂದ ಹೊರೆ ಆಗ್ಲಿಲ್ಲ ಬಸ್ಸಿನ ಚಾರ್ಜ್ ಹೆಚ್ಚಿದ್ರೇನು ಅಂತಂದ್ರೇನು, ಒಂದ್ ವೇಳೆ ಅವನು ಮನೆಯಿಂದ ಬಸ್ ಸ್ಟ್ಯಾಂಡ್ ಹೋಗ್ಲಿಕ್ಕೆ ಯಾವ ಮಾರ್ಗವನ್ನ ಬಳಸ್ತಾನೆ ಅನ್ನೋದ್ರ ಮೇಲೆ ಕೂಡ ನಿರ್ಧಾರ ಆಗತ್ತೆ, ವೆದರ್ ಅವ್ನಿಗೆ ಅಫೆಕ್ಟ್ ಆಗ್ತಿದ್ಯಾ ಇಲ್ವಾ ಅಂತ. ಅನಂತರ ಮಿಕ್ಕಿದ್ದ ವಸ್ತುಗಳು, ಈಗ ಅಕ್ಕಿ ನಮಗ್ ಕೊಡ್ತಾ ಇದಾರೆ, ಆಹಾರ ಧಾನ್ಯಗಳು ರಾಗಿ ಕೊಡ್ತಿದ್ದಾರೆ, ಜೋಳ ಕೊಡ್ತಿದ್ದಾರೆ ಅಂದ್ರು, ಮಿಕ್ಕಿದ ವಸ್ತುಗಳ ಬೆಲೆ ಜಾಸ್ತಿ ಆದಾಗ ನಾನು ಏನ್ ಮಾಡಬಹುದು ಅನ್ನುವಂಥದ್ದು. ಸೊ ಹಂಗಾಗಿ ಇದು ವೆರಿ ಟ್ರಿಕ್ಕಿ. ಈ ಸಿಚುಯೇಷನ್ ಅನ್ನ ಇಂಥದ್ದು ಚಾಲೆಂಜ್ ತುಂಬಾ ಇರುತ್ತೆ, ಯಾಕಂದ್ರೆ ಇನ್ಫ್ಲೇಷನ್ ಗೆ ಡೈರೆಕ್ಟ್ ಆಗಿ ಲಿಂಕ್ ಮಾಡುವಂತದ್ದು ಕಷ್ಟ ಆಗತ್ತೆ. ಅದರ್ವೈಸ್ ಈ ಪ್ರೋಗ್ರಾಮ್ ನ ಇನ್ನಷ್ಟು ನಾನು ಅವಾಗಲೇ ಹೇಳಿದಂಗೆ ಸ್ವಲ್ಪ ಕೇರ್ಫುಲ್ ಆಗಿ ಇನ್ನಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿ ಬಡಬರ್ನ ಮಾತ್ರ ಐಡೆಂಟಿಫೈ ಮಾಡಿದ್ರೆ ರಿಸೋರ್ಸಸ್ ಡ್ರೈನ್ ಆಗಲ್ಲ, ನಿಜಕ್ಕೂ ಅವ್ರನ್ನ ಬಡತನದ ರೇಖೆಗಿಂತ ಹೊರಗಡೆಗೂ ತರಕ್ಕೂ ಅಲ್ಲೇ ಚಾಲೆಂಜ್ ಅಂತ. ಕೇಶವ್ ಸರ್ ನೋಡಿ, ನಾವು ಇಷ್ಟೊತ್ತವರೆಗೂ ನೋಡಿದ್ರಲ್ಲಿ ಎಲ್ಲದರಲ್ಲೂ ಕೂಡ ಈ ಎಕ್ಸ್ಪೆರಿಮೆಂಟ್ ಆದ ಕಡೆ ಸ್ಯಾಂಪಲ್ ಸೈಜ್ ಬಹಳ ಕಡಿಮೆ, 6,000 ಜನ 10,000 ಜನ ಅಥವಾ ಒಂದ್ ಚಿಕ್ಕ ಪ್ರಾವಿನ್ಸ್. ಬಟ್ ಇಲ್ಲಿ ಇವ್ರು ಮಾಡೋಕ್ ಹೊರಟಿರೋದು ಕೋಟಿ ಲೆಕ್ಕದಲ್ಲಿ ಸರ್. ಆ ಕೋಟಿ ಲೆಕ್ಕದಲ್ಲಿ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಅವ್ರ ಕೈಗೇನೆ ತಲುಪಬೇಕು ಅನ್ನೋ ತರದ್ ಇಂಪ್ಲಿಮೆಂಟ್ ಮಾಡೋದಿದೆಯಲ್ಲ, ಅಲ್ಲೇ ಇರೋದು ಈ ಸಕ್ಸಸ್ ರೇಟು ಯಾವ ಕಡೆಗೆ ಹೋಗುತ್ತೆ, ಹಿಂಗ್ ಹೋಗುತ್ತಾ ಹಂಗ ಹೋಗುತ್ತಾ? ಅನೇಕ ಸರ್ವೆ ಮಾಡಿದಾಗ ಯೂನಿವರ್ಸಿಟಿಯಲ್ಲಿ ಇದು ಮಾತಾಡ್ತಿರ್ತೀವಿ ನಾವು, ಸಾಕಷ್ಟು ಸರ್ವೆ ಮಾಡುವಾಗ ನೋಡಿದೀವಿ ಯಾರ್ಯಾರು. ಇವಾಗ ಏನಾಗಿದೆ, ಪ್ರತಿ ಪ್ರದೇಶದಲ್ಲಿ ಅಲ್ಲೊಬ್ಬ ಲೀಡರ್ ಇರ್ತಾರೆ, ಅವ್ರೇನು ಒಂದು ಮೂಲ ಉದ್ದೇಶ ಏನು ಅಂತಂದ್ರೆ, ನಾನು ಇಲ್ಲಿ ಎಲ್ರಿಗೂ ನಾನು BPL ಕಾರ್ಡ್ ಕೊಡ್ಸಿದೀನಿ ಅಂತ ಹೇಳುವಂತದ್ದು. ನೀವ್ ಯಾವ್ದೇ ಹಳ್ಳಿಗೆ ಹೋಗಿ, ಇದ್ರಲ್ಲಿ ಏನು ಸೀಕ್ರೆಟ್ ಇಲ್ಲ, ನೀವ್ ಯಾವ್ದೇ ಹಳ್ಳಿಗೆ ಹೋಗಿ, ಯಾವ್ದೇ ಒಂದು ಪ್ರದೇಶಕ್ಕೆ ಹೋಗಿ, ಅಲ್ಲಿ ಒಬ್ಬ ಲೀಡರ್ ಆಗ್ಬೇಕಂದ್ರೆ ಅವ್ರಿಗೆ ಏನೇನ್ ಫೆಸಿಲಿಟಿ ಸಿಗುತ್ತೋ ಅದನ್ನೆಲ್ಲ ನಾನು ಕೊಡಿಸ್ತೀನಿ ಅಂತ. ಆದ್ರೆ ನಿಜವಾಗ್ಲೂ ಅರ್ಹರಾದವ್ರಿಗೆ ನೀವು ದಯವಿಟ್ಟು ಕೊಡ್ಸಿ ಅಂತ. ಅವಾಗ ಏನಾಗುತ್ತೆ, ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಎಷ್ಟೋ ಜನ ಪ್ರಿನ್ಸಿಪಾಲ್ಸ್ ಇರ್ತಾರೆ, ಅವ್ರು ಗವರ್ಮೆಂಟ್ ವರ್ಕ್ ಅಲ್ಲಿ ಇರ್ತಾರೆ, ಅವ್ರ ವೈಫ್ ಹತ್ರ ಕಾರ್ಡ್ ಇರೋದನ್ನ ಗಮನಿಸಿದ್ದಾರೆ. ಹಾಗೆ ನಮ್ಮ ಕೊಲ್ಲಿಗೊಬ್ರನ್ನ ಹತ್ರ ಶೇರ್ ಮಾಡ್ತಾ ಇದ್ರು, ಅವ್ರು ಸರ್ವೆ ಮಾಡಕ್ ಹೋದಾಗ ಕಾರ್ಡ್ ಕೊಡಮ್ಮ ಅಂತ ಕೇಳಿದ್ರೆ ಅವ್ರು 4-5 ಕಾರ್ಡ್ ತೆಗಿರುತ್ತೆ, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, BPL ಕಾರ್ಡು. ಅಷ್ಟು ಸ್ಥಿತಿವಂತರ ಹತ್ರನು BPL ಕಾರ್ಡ್ ಇರೋದನ್ನ ಅವ್ರು ಗಮನಿಸ್ಕೊಂಡು ಅಲ್ಲಿ ಬರ್ಕೊಂಡು ಬಂದಿದ್ದಾರೆ. ಸೊ ಈ ತರದ್ದು ಅನೇಕ ಉದಾಹರಣೆಗಳನ್ನ ನೀವು ಸುಮ್ನೆ ಒಂದು ಊರಲ್ಲಿ ಹೋಗಿ ಬಂದ್ರೇನು ಇದು ಸಿಗ್ತಾ ಇರತ್ತೆ. ಏನಂದ್ರೆ ಸಿಗ್ತಾ ಇದೆಯಲ್ಲ, ಬೆನಿಫಿಟ್ ಯಾಕೆ ತಗೋಬಾರ್ದು ಅಂತ. ಒಂದು ಜನ ವಾಲಂಟಿಯರ್ ಆಗಿ ಬಿಡ್ಬೇಕು, ಅದು ಬಿಡಲ್ಲ. ಹಂಗಾಗಿ ಸರ್ಕಾರನೇ ಒಂದು ಮಾನದಂಡ ಮಾಡಿ ಇದಿಷ್ಟೇ ಜನಕ್ಕೆ ಯಾರು ನಿಜವಾಗ್ಲೂ ಅರ್ಹ ಇದೆ ಅಂತ ಮಾಡಿದ್ರೆ ಖಂಡಿತವಾಗಿಯೂ ಯಶಸ್ವಿ ಆಗುತ್ತೆ. ಆದ್ರೆ ಅದಕ್ಕೆ ತುಂಬಾ ದೃಢವಾದ ಇಚ್ಛಾಶಕ್ತಿ ಬೇಕು, ಎಲ್ಲರೂ ಕೈ ಜೋಡಿಸ್ಬೇಕು. ತುಂಬಾ ಕಷ್ಟ ಇದ್ದಿದೆ. ನಿಜ ಬರ್ತೀನಿ ಕೇಶವ್ ಸರ್. ಈಗ ತೇಜಸ್ವಿನಿ ಮೇಡಮ್ ಅವ್ರು ಹೇಳ್ತಾ ಇದ್ರು ನೋಡಿ, ನಾವೆಲ್ಲ NDA ಮಾಡಿದ್ರು ಕೂಡ ನಮಗೆ ಖುಷಿನೇ ಅಂತ. ನಾನು ಅದನ್ನ ಇನ್ನೊಂದ್ ತರ ಕೇಳ್ತೀನಿ, ಅಲ್ಲಿಗೆ ಚಾಲೆಂಜ್ ಬಂತ ಅಂತ. ಈಗ ಫ್ರೀ ಆಗೋ ಅಥವಾ ಈ UBI ಅನ್ನೋ ಹೆಸರಲ್ಲೋ ಗ್ಯಾರಂಟಿ ಹೆಸರಲ್ಲೋ ಕೊಟ್ಟು ಬಿಟ್ರೆ
ಜನ ಅದಕ್ಕೆ ಒಗ್ಬಿಟ್ರೆ ನಾಳೆ ನೀವು ಕೊಡ್ಲಿಲ್ಲ ಅಂತಂದ್ರೆ ಇವ್ರು ಕೊಟ್ರು ನಾವು ಓಟ್ ಹಾಕ್ತೀವಿ, ಇವ್ರು ಕೊಡ್ಲಿಲ್ಲ ನಾವು ಓಟ್ ಹಾಕಲ್ಲ ಅನ್ನೋ ಮನಸ್ಥಿತಿಗೆ ಹೋಗ್ಬಿಟ್ರೆ ಅನ್ನೋ ಆತಂಕ ನಂದು. ಅಂದ್ರೆ ಈ ಕೊಡ್ಲೇಬೇಕು ಅನ್ನೋ ಸಂಸ್ಕೃತಿಗೆ ಒಂದು ಅಡಿಪಾಯ ಆಗ್ತಿದ್ಯಾ ಕರ್ನಾಟಕ ಮಾಡೆಲ್ ಅಂತ ಹೇಳಿ ಚರ್ಚೆ ಆಗ್ತಿದೆ. ಇನ್ಫ್ಯಾಕ್ಟ್ ನೀವು ಕೂಡ ಬೇರೆ ಬೇರೆ ರಾಜ್ಯದಲ್ಲಿ ಇದನ್ನ ಬೇರೆ ಹೆಸರಲ್ಲಿ ಇಂಪ್ಲಿಮೆಂಟ್ ಮಾಡೋ ಪ್ರಯೋಗ ಮಾಡ್ತಿದ್ದೀರಿ, ಅದನ್ನ ನೀವು ಒಪ್ಕೊಳ್ತೀರಿ ಕೂಡ ಅಂತ ನಾನು ಅನ್ಕೊಳ್ತೀನಿ. ಸೊ ಈ ಅನಿವಾರ್ಯತೆಗೆ ಮತ್ತೆ ವಾಪಸ್ ಹೋಗ್ತಿದ್ಯಾ ಅಂತ ಹೇಳಿ ಚುನಾವಣಾ ಪಾಲಿಟಿಕ್ಸ್ ಅನ್ನೋದು? ಈಗ ರಾಜಪ್ರಭುತ್ವ ಬೇಡ, ಪ್ರಜಾಪ್ರಭುತ್ವ ಬೇಕು ಅಂತ ಹೇಳಿ ನಾವು ಒಂದು ವ್ಯವಸ್ಥೆಯನ್ನ ತಂದ್ಮೇಲೆ ನಮ್ಮ ಪ್ರಾಚೀನ ಎಲ್ಲ ಒಂದು ಸಾಹಿತ್ಯವನ್ನು ನೋಡಿದಾಗ ಮತ್ತು ಆ ಒಂದು ಪದ್ಧತಿಗಳನ್ನು ನಾವು ಸ್ಟಡಿ ಮಾಡಿದಾಗ ಕೌಟಿಲ್ಯನ ಅರ್ಥಶಾಸ್ತ್ರ ಹೇಗಿರಬೇಕು, ಅಥವಾ ಗಾಂಧೀಜಿಯವರು ಹೇಳಿದಂತ, ಅಥವಾ ರಾಮರಾಜ್ಯದಲ್ಲಿ ತೆರಿಗೆಯ ಸಂಗ್ರಹ ಎಷ್ಟು ಮಾಡಬೇಕು, ಇಲ್ಲಿ ನಟರಾಜ್ ಅವರು ಹೇಳಿದ್ರಲ್ಲಿ ನಾನು ಅವರ ಉದ್ದೇಶಗಳನ್ನ ನಾನು ಟೀಕೆ ಮಾಡ್ತಾ ಇಲ್ಲ. ಮತ್ತೆ ಅವರಿಗೆ ಜನ ವೋಟ್ ಕೊಟ್ಟಿದ್ದಾರೆ, ಆ ಸರ್ಕಾರಕ್ಕೆ ಉದ್ದೇಶ ಎಲ್ಲರಿಗೂ ಒಳ್ಳೇದೇ ಇರುತ್ತೆ, ಅವರು ಮಾಡೋದಕ್ಕೆ ಅವರು ಫ್ರೀ ಇದ್ದಾರೆ, ಆ ವಿಷಯ ಅಲ್ಲ. ಬದಲಾಗ್ತಿರ್ತಕ್ಕಂತಹ ಇವತ್ತು ವೆಲ್ಫೇರ್ ಸ್ಟೇಟ್ ಅಂತ ಹೇಳಿದ್ರೆ ಇನ್ನು ಹಸಿವು, ಅನಕ್ಷರತೆ ಇಂಥ ಬೇಸಿಕ್ಸ್ ಅನ್ನ ಮೀರಿದಂಥದ್ದು ವೆಲ್ಫೇರ್ ಸ್ಟೇಟ್, ಕಲ್ಯಾಣ ರಾಜ್ಯ, ಕಲ್ಯಾಣ ರಾಷ್ಟ್ರ ಅಂತಕ್ಕಂಥದ್ದು. ಭಾರತಕ್ಕೆ ಆ ನಿಟ್ಟಿನಲ್ಲಿ ಹೋಗುವಂತಹ ಎಲ್ಲಾ ಅರ್ಹತೆ ಇದೆ, ಮತ್ತೆ ಪೊಟೆನ್ಷಿಯಲ್ ಇದೆ, ಶಕ್ತಿ ಕೂಡ ಇದೆ. ನಮ್ಮ ರಾಜಕೀಯ ನೀತಿಗಳಿಂದಾಗಿ ಮತ್ತು ಇಂಪ್ಲಿಮೆಂಟೇಷನ್ ಕೊರತೆಗಳಿಂದಾಗಿ ಅದಾಗಬಾರದು ಅಂತ. ಮೋದಿ ನಿರ್ಮಿತ ದುರಂತ ಇದೆಲ್ಲ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಅನ್ನು ನಾನು ಅರ್ಗಿಸ್ಕೋತೀನಿ, ನನಗೇನದು ಬೇಸರ ಇಲ್ಲ. ಹೌದು, ಈಗ GST ಅಂತ ವಿಚಾರವನ್ನು ಅವ್ರು ಹೇಳಿದ್ರು, ಇನ್ನು ಸ್ವಲ್ಪ ಕಡಿಮೆ ಆಗಬೇಕು ಅಂತ ಹೇಳೋದ್ರಲ್ಲಿ ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆ ಮೀಟಿಂಗ್ ಹೋದಾಗ ಒಂದೊಂದು ರಾಜ್ಯಕ್ಕೂ ಒಂದೊಂದು ರೀತಿಯಾದಂತಹ ಒಂದು ಸಾಮಾಜಿಕ ಪರಿಸ್ಥಿತಿ ಇರುತ್ತೆ, ಅದನ್ನು ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಎಂಡ್ ಆಫ್ ದ ಡೇ ಇಟ್ ಈಸ್ ಮೈ ಗವರ್ಮೆಂಟ್, ನನ್ನ ರಾಜ್ಯ, ನನ್ನ ರಾಜ್ಯದ ಮುಖ್ಯಮಂತ್ರಿಗಳ ವಿಷಯ ಅದಲ್ಲ. ಈಗ ಇಡೀ ಜಗತ್ತು ಆರ್ಥಿಕ ಸಂಕಷ್ಟದಲ್ಲಿ ಮುಳುಗಿದಂತ ಟೈಮಲ್ಲಿ ತಾವು ಕರೆಕ್ಟಾಗಿ ಹೇಳಿದ್ರಿ, ಶ್ರೀಲಂಕಾ ಆಗ್ಲಿ, ಪಾಕಿಸ್ತಾನ ಆಗ್ಲಿ, ಪುಟ್ಟ ಪುಟ್ಟ ದೇಶಗಳು ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥದ್ದು ತಡ್ಕೊಳ್ಳೋಕೆ ಆಗಲಿಲ್ಲ. ಅಮೆರಿಕ ಅಷ್ಟು ಮುಕ್ತವಾಗಿ ಅವರಿಗೆ ಸಹಾಯ ಮಾಡ್ತಾ ಇರ್ತಕ್ಕಂಥದ್ದು ಬೇರೆ ಬೇರೆ ಪೊಲಿಟಿಕಲ್ ಕಾರಣಗಳಿಗೋಸ್ಕರ ಭಾರತದ ಪಕ್ಕ ಬೇಕಾದಷ್ಟು ಕೊಟ್ಟರು. ಈ ಚೀನಾ ದೇಶ ಕೂಡ ನಮಗೆ ಕಷ್ಟ ತಂದು ಒದಗಬೇಕು ಅಂತೇಳಿ ಶ್ರೀಲಂಕಾಗೆ ಬೇಕಾದಷ್ಟು ಪಂಪ್ ಮಾಡಿದ್ರು ಕೂಡ ಸರ್ವೈವ್ ಆಗಕ್ಕಾಗಲಿಲ್ಲ. ಅಂದ್ರೆ ಇವತ್ತು ಮುಳುಗ್ತಾ ಇದೆ. ಮತ್ತೊಂದು ಕಡೆ ನೀವು ಫ್ರಾನ್ಸ್ ಮತ್ತು ವೆನಿಜುಲಾ ಅಂದ್ರೆ ಆಕಾರದಲ್ಲಿ ಚಿಕ್ಕದು, ಪಾಪ್ಯುಲೇಷನ್ ಅಲ್ಲಿ ಚಿಕ್ಕದಂತ ದೇಶಗಳು, ಅಲ್ಲೇ ಕೂಡ ಸಾಧ್ಯ ಆಗಿಲ್ಲ. ಭಾರತ ತುಂಬಾ ವರ್ಸಟೈಲ್ ಇರ್ತಕ್ಕಂಥದ್ದು. ಈಗ ಸೇವಿಂಗ್ ಕಲ್ಚರ್ ನಮ್ದು, ಸ್ಪೆಂಡಿಂಗ್ ಕಲ್ಚರ್ ಅಲ್ಲ. ಆದ್ರೆ ಅಟ್ ದಿ ಸೇಮ್ ಟೈಮ್ ಟೆಕ್ನಾಲಜಿ ಚೇಂಜ್ ಆಗಿದೆ. ಮೊದಲು ನೋಡಿ ಉಳುಮೆ ಮಾಡ್ತಾ ಇದ್ವಿ, ಮಾನವ ಶ್ರಮ ಜಾಸ್ತಿ ಉಪಯೋಗ ಆಗ್ತಿತ್ತು, ಇವತ್ತು ಯಂತ್ರಗಳು ಬಂತು. ಆಮೇಲೆ ಕೃಷಿ ಲ್ಯಾಂಡ್ ಕಮ್ಮಿ ಆಗ್ತಾ ಬರ್ತಾ ಇದೆ, ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಇದೆ, ನೇಚರ್ ಆಫ್ ಇದು ಬದಲಾಗ್ತಾ ಇದೆ. ಮತ್ತೆ ಕಾರ್ಪೊರೇಟ್ ಬಗ್ಗೆ ಅವ್ರು ತಗೊಂಡ್ರು, ಕಾರ್ಪೊರೇಟ್ ಉದ್ಯೋಗ ಸೃಷ್ಟಿ ಮಾಡದೇ ಈಗ NEP-ನ ಯಾಕೆ ನೀವು ಬದಲು ಮಾಡಬಾರ್ದು, ಇಂಥದ್ದೆಲ್ಲ ನಿರ್ಧಾರ ತಗೋಬೇಡಿ ಅಂತ ನಾವು ಹೇಳ್ತೀವಿ ಇದ್ರೆ, ಬದಲಾಗಿರ್ತಕ್ಕಂಥ ಮಾಡ್ರನ್ ಜಗತ್ತಿಗೆ ಬೇಕಾದಂತಹ ಕೌಶಲ್ಯ ಭರಿತವಾದ ವಿದ್ಯಾಭ್ಯಾಸವನ್ನ ಕೊಡಬೇಕು, ಮಕ್ಕಳನ್ನ ನಾವು ಸಜ್ಜು ಮಾಡಬೇಕು, ಟೆಕ್ನಾಲಜಿಯನ್ನು ಸಜ್ಜು ಮಾಡಬೇಕು. ಎಷ್ಟೋ ಜನಕ್ಕೆ ಕ್ಯಾಶ್ ಇಂದ ಡಿಜಿಟಲ್ ಕಾರ್ಡ್ ಬರ್ಬೇಕಾದ್ರೆ ತುಂಬಾ ಕಷ್ಟ ಅಂತ ಅನ್ನಿಸ್ತಾ ಇತ್ತು, ಹಣ ಕೊಟ್ಟಾಗಿನ ಖುಷಿ ಇರೋದಿಲ್ಲ. ಕಪ್ಪು ಹಣವನ್ನ ನಿಯಂತ್ರಣ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಏನು ಒಂದು ಡಿಮಾನಿಟೈಸೇಷನ್ ಮತ್ತು ಆರ್ಥಿಕತೆಗೆ, ಭಾರತದ ಆರ್ಥಿಕತೆಗೆ ಒಂದು ಶಿಸ್ತು ಬೇಕಾಗತ್ತೆ. ಅದನ್ನು ಬಿಟ್ರೆ ಮತ್ತೇನು ಉದ್ದೇಶ ಅದರಲ್ಲಿಲ್ಲ. ಮೋದಿ ನಿರ್ಮಿತ ದುರಂತ ಯಾವುದಿಲ್ಲ, ಭಾರತ ಚೆನ್ನಾಗೇ ಇದೆ. ಸ್ವಲ್ಪ ಅವರು ಒಂದು ರಾಜ್ಯವಾಗಿ ಇವತ್ತು ಅವರಿಗೆ ಜನ ಓಟ್ ಕೊಟ್ಟಿದ್ದಾರೆ, ಅವರು ಖಂಡಿತ ಮತ್ತೆ ಇದು ಒಕ್ಕೂಟ ವ್ಯವಸ್ಥೆ ಅವರು ಆರ್ಗ್ಯುಮೆಂಟ್ ಮಾಡೋದಕ್ಕೆ ಹಕ್ಕಿದೆ. ಮೋದಿ ಅವರು ಗ್ಯಾರಂಟಿ ಬಗ್ಗೆ ಮಾತನಾಡುವಾಗಾಯ್ತು, ನೀವು ಬೇರೆ ರಾಜ್ಯಗಳ ಚುನಾವಣೆ ಫೇಸ್ ಮಾಡುವಾಗ ನೀವು ಸಿಲಿಂಡರ್ ಅಲ್ಲಿ ಕಮ್ಮಿ ಕೊಡ್ತೀವಿ, ನಾವು ಕೂಡ ನಿಮ್ ಮಕ್ಕಳಿಗೆ ಇಷ್ಟು ಕೊಡ್ತೀವಿ, ಅಷ್ಟು ಕೊಡ್ತೀವಿ, ಫ್ರೀ ಕೊಡ್ತೀವಿ ಅನ್ನೋ ಅನಿವಾರ್ಯತೆ ನಾನು ವಿತಂಡವಾದ ನಿಮ್ಮ ಎದುರುಗಡೆ ಖಂಡಿತ ಮಾಡೋದಿಲ್ಲ. ಅಂದ್ರೆ ಇದು ಯಾವಾಗ್ಲೂ ಕೂಡ ಪಾಲಿಟಿಕ್ಸ್ ಅನ್ನೋದು ಎಂಡ್ ಆಫ್ ದ ಡೇ ನೀವು ಪ್ರಭುತ್ವದಲ್ಲಿ ಇದ್ರೆ ಮಾತ್ರ ಏನಾದ್ರೂ ಒಂದು ಹೊಸತನ ಮಾಡೋದಕ್ಕೆ ಸಾಧ್ಯ. ನಾವೆಲ್ಲರೂ ಸೇರಿ ಮಾಡ್ಬೇಕಾಗಿರ್ತಕ್ಕಂಥದ್ದು ಇದನ್ನೇನಂದ್ರೆ, ಈಗ ಕಾಯಕವೇ ಕೈಲಾಸ ಆಗ್ಲಿ, ದುಡಿಮೆ ಸಂಸ್ಕೃತಿ ಆಗ್ಲಿ, ಸೋರಿಕೆ ತಪ್ಪಿಸ್ಬೇಕು. ಈಗ ನಟರಾಜ್ ಅವ್ರು ಮಾಡ್ತಿದ್ದ ತಪ್ಪು ಅಂತ ನಾನು ಹೇಳಲ್ಲ. ಈಗ ಕಾರ್ಡ್ಸ್ BPL ಅನ್ನ ನೀವು ಈಗ ನಮ್ಮ ಕೇಶವ್ ಸರ್ ತುಂಬಾ ಚೆನ್ನಾಗಿ ಅದನ್ನು ವಿವರಣೆ ಮಾಡಿ, ನಾನು ರಿಪೀಟ್ ಮಾಡೋದಿಲ್ಲ. ಈಗ ನಿಜವಾದ ಕಡು ಬಡವರನ್ನ ಗುರ್ತಿಸಿ ಆ ಯೋಜನೆಯ ದುರ್ಲಾಭ ಪಡೆಯದಂತೆ ಬೇರೆಯವರನ್ನ ತಪ್ಪಿಸಿದ್ರೆ ನೀವು ಅನ್ಕೊಂಡಿದ್ದೇನು ಕಷ್ಟ ಆಗೋದಿಲ್ಲ. ಇಲ್ಲ, ಮತ್ತೆ ತೆರಿಗೆ ಎಲ್ಲರೂ ಕಟ್ತೀವಿ, ಅದೆಲ್ಲ ವಿಷಯ. ಹೊಸ ಹೊಸ ಉದ್ಯೋಗಗಳನ್ನ ಹೊಸ ಮಾಡ್ರನ್ ಏಜ್ ಅಲ್ಲಿ ಟೆಕ್ನಾಲಜಿ ಚೇಂಜ್ ಆಗಿದೆ. ಈಗ ನೋಡಿ, ಕೋಟ್ಯಾಂತರ ಜನ ಇರೋ ಕಡೆ ಈಗ ನಾನು ಸುಮ್ಮನೆ ಒಂದು ಪಾದರಕ್ಷೆ ಹೇಳ್ತೀನಿ, ಮಾಸ್ ಪ್ರೊಡಕ್ಷನ್ ಮಾಡೋದ್ರಿಂದ ಹಿಂದೆ ತುಂಬಾ ಜನರಿಗೆ ಮ್ಯಾನ್ಯುಯಲ್ ಲೇಬರ್ ಅಲ್ಲಿ ಕೆಲಸ ಸಿಗ್ತಾ ಇತ್ತು. ನಾವು ತುಂಬಾ ಆಲೋಚನೆ ಮಾಡಬೇಕಾಗಿತ್ತು. ಭಾರತದಲ್ಲಿ ಮಾನವ ಸಂಪನ್ಮೂಲ ಜಾಸ್ತಿ ಇರೋದ್ರಿಂದ ಶ್ರಮಿಕ ಸಂಸ್ಕೃತಿಯನ್ನ, ದುಡಿಮೆ ಸಂಸ್ಕೃತಿಯನ್ನ ಸಂಪೂರ್ಣ ಕೊಲ್ಲೋದ್ರಿಂದ
ತೊಂದರೆ ಆಗತ್ತೆ ಅಂತ. ಇವತ್ತು ಅವರು ನಾಳೆ ನಾವು ಅಂತಲ್ಲ ಪ್ರಶ್ನೆ, ಪೊಲಿಟಿಕಲ್ ಇಶ್ಯೂಸ್ ಬೇರೆ. ಈ ಆರ್ಥಿಕ ವಿಚಾರ ಅಂತಕ್ಕಂಥದ್ದು ಪೊಲಿಟಿಕಲ್ ಇಶ್ಯೂ ಅಲ್ಲ. ಇಟ್ ಇಸ್ ಎಂಡ್ ಆಫ್ ದ ಡೇ ಗಿವ್ ಅಪ್ ಪಾಲಿಸಿ. ನಾನು ಒಪ್ಕೊಳ್ತೀನಿ, ಇರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಇರ್ತಕ್ಕಂಥವ್ರು ಬಡವ್ರಿಗೆ ಬರೋ ಯೋಜನೆ ನಮಗೆ ತಗೋಬಾರ್ದು ಅಂತ ಅನ್ನಿಸ್ಬಿಟ್ರೆ, ಕನಿಷ್ಠ ಎಥಿಕ್ಸ್ ಅವೆಲ್ಲ ಅನ್ನಿಸ್ಬಿಟ್ರೆ ಯಾರಿಗೂ ಕಷ್ಟನೇ ಬರಲ್ಲ. ಅದು ಬಂದಿಲ್ಲ. ಅದನ್ನ ಇನ್ನಷ್ಟು ನಾವು ಜಾಸ್ತಿ ಮಾಡಬಾರ್ದು ಅಂತ ಅಷ್ಟೇ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಹೇಳ್ತೀವಿ ನಾವು. ಅದನ್ನ ನಿಯಂತ್ರಣ ಮಾಡಬೇಕು. ನೀವು ಎಲ್ಲಿ ಹೇಳಿಬಿಟ್ರೆ ತಪ್ಪಾಗುತ್ತೋ, ಈಗ ಮದ್ದು ಇದು ಆಪರೇಷನ್ ಸರ್ಜರಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಬೇಜಾರಾಗ್ಬಿಡತ್ತೆ. ಆಪರೇಷನ್ ಮಾಡ್ತಾ ಇರ್ತಕ್ಕಂಥದ್ದಪ್ಪ ಪ್ರಾಣ ಹೋಗ್ಬಿಡುತ್ತಿಲ್ಲ ಅಂದ್ರೆ ರೋಗ ಜಾಸ್ತಿ ಆಗತ್ತೆ. ಹಾಗಾಗಿ ವೈದ್ಯನಾಗಿ ನಾನು ನಿನ್ನ ಪ್ರಾಣವನ್ನ ಉಳಿಸಕ್ ಕಠಿಣ ಆರ್ಥಿಕ ಕಠಿಣ ಪದ್ಧತಿಗಳನ್ನು ತರುವಾಗ ಸ್ವಲ್ಪ ಹೀಟನ್ನ ತಡ್ಕೋಬೇಕಾಗತ್ತೆ. ಅದನ್ನ ನಾವ್ ಹೇಳಿದ್ವಿ. ನಮ್ಮ ಮತ್ತು ಅವರ ನಡುವೆ ಅಜಗಜಾಂತರ ವ್ಯತ್ಯಾಸ ಇದೆ, ಟೀಕೆಗಳಿದ್ರು ಕೂಡ ನಾನು ಅದನ್ನು ಒಪ್ಕೊಳ್ತೀನಿ. ಅದು ಅವರ ಈಗ ದೇಶದಲ್ಲಿ 6 ಲಕ್ಷ ಹಳ್ಳಿಗಳು, 6 ಲಕ್ಷ ಹಳ್ಳಿಗಳಿಗೂ ಕೂಡ ರಸ್ತೆ, ನೀರು, ಒಳಚರಂಡಿ, ವಿದ್ಯುತ್, ಆಮೇಲೆ ಅವ್ರಿಗೆ ಶಾಲಾ ಶಿಕ್ಷಣ, ಸರ್ಕಾರಿ ಶಾಲೆಗಳು, ಆಮೇಲೆ ಒಂದು ಸರ್ಕಾರಿ ಆರೋಗ್ಯ ಕೇಂದ್ರ, ಇವೆಲ್ಲ ಮಾಡಿದಾಗ ಆ ಹಳ್ಳಿ ಒಂದು ತೆರಿಗೆನೆ ಕಟ್ತಾ ಇಲ್ಲ. ಯಾಕೆಲ್ಲ ಆಸ್ಪತ್ರೆ ಕಟ್ಟಬೇಕು? ಅವ್ನು ಹಳ್ಳಿ ಒಂದು ತೆರಿಗೆನೆ ಕಟ್ತಾ ಇಲ್ಲ, ಅವ್ನಿಗೆ ಯಾಕೆ ರಸ್ತೆ ಮಾಡಬೇಕು, ನೀರು ಯಾಕೆ ಕೊಡ್ಬೇಕು? ಇಲ್ಲ, ಈ ದೇಶದ ಸಂಪತ್ತು ಸಂಪನ್ಮೂಲ ಇದೆಯಲ್ಲ, ಎಲ್ಲರ ಸಂಪತ್ತು ಸಂಪನ್ಮೂಲ ಅಂತ. ಇದು ನಮ್ಮ ಸಂವಿಧಾನ ಹೇಳೋದೇ ಅದನ್ನೇ. ಇದು ನಾವು ಪ್ರಜಾಪ್ರಭುತ್ವದಲ್ಲಿ ಇದೀವಲ್ಲ, ಎಲ್ಲರಿಗೂ ಹಂಚಿಕೆ ಆಗ್ಬೇಕು, ಮರು ಹಂಚಿಕೆ ಆಗ್ಬೇಕು, ಮತ್ತೊಮ್ಮೆ ಮರು ಹಂಚಿಕೆ ಆಗ್ಬೇಕು. ಅದೇ ಈ ಯೋಜನೆಗಳು. ಒಂದು ಇವಾಗ್ಲೂ ಕೂಡ ಅದರ ಮುಂದುವರೆದ ಭಾಗ. ನಾನು ಹೇಳಿದ್ನಲ್ಲ, ಈಗ 6 ಲಕ್ಷ ಹಳ್ಳಿಗಳಿಗೆ ರಸ್ತೆ ಕೊಟ್ಟಾಗ ಅವಾಗ ಏನು ಜನರು ಕೆಲವರು ಹೇಳ್ತಾ ಇದ್ರು, ಈಗಲೂ ಅದನ್ನೇ ಹೇಳ್ತಾರೆ, ಕೊಡಬಾರ್ದು, ಪಾಕಿಸ್ತಾನ ಆಗ್ಬಿಡುತ್ತೆ, ಶ್ರೀಲಂಕಾ ಆಗ್ಬಿಡುತ್ತೆ. ಪಾಕಿಸ್ತಾನ ಶ್ರೀಲಂಕಾದಲ್ಲಿ GDP ಇಲ್ಲ. ಪಾಕಿಸ್ತಾನ ಶ್ರೀಲಂಕಾಗಳು ಬೇರೆ ದೇಶಗಳ ಒಂದು ಏನು ಅನುದಾನ ಕೊಡ್ತಾರಲ್ಲ ಅದ್ರ ಮೇಲೆ ಹೆಚ್ಚಿನ ಅವಲಂಬಿತವಾಗಿ ಡಿಪೆಂಡ್ ಆಗಿರೋ ದೇಶಗಳು. ನಮ್ಮಲ್ಲಿ GDP ಹೆಂಗಿದೆ ಅಂದ್ರೆ ಒಳಗಡೆ ನಮ್ಮ ಉತ್ಪನ್ನ ಚೆನ್ನಾಗಿದೆ. ಕರ್ನಾಟಕ GDP ಹೆಂಗಿದೆ, GSDP ಹೆಂಗಿದೆ. ಈಗ ನೀವು ಶ್ರೀಲಂಕಾ ಅಂತ ಹೇಳ್ತೀರಿ, ಪಾಕಿಸ್ತಾನ ಅಂತೀರಿ, ವೆನೆಜುವೆಲಾ ಮೇಡಮ್ ಮಾತಿನ ಮಧ್ಯೆ ಹೇಳಿದ್ರು 1970ರಲ್ಲಿ ಅತ್ಯಂತ ಶ್ರೀಮಂತ ರಾಷ್ಟ್ರ. ಈ ಫ್ರೀ ಬಿ ಕಲ್ಚರ್ ನಿಂದ ಏನಾಯ್ತು, 2010ರಷ್ಟೊತ್ತಿಗೆ ಬರ್ಬಾದ್ ಆಗೋಯ್ತು. ಅದನ್ನ ಬಹುಶಃ ಕೇಶವ್ ಸರ್ ಇನ್ನ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ಆರ್ಥಿಕ ಕೊಡುಗೆಗಳು, ಡೈರೆಕ್ಟ್ ಬ್ಯಾಂಕಿಗೆ ಹೋಗೋ ಕೊಡುಗೆಗಳ ಆತಂಕ ಮತ್ತೊಂದೇನಿದೆ. ಈಗ ಡೈರೆಕ್ಟ್ ಆಗಿ ಕೈಗೆ ಹಣ ಕೊಡೋದ್ರಿಂದ ಆಯ್ತು, ಈ ವಿದ್ಯಾಭ್ಯಾಸ ಮುಂದುವರಿಸಬೇಕು ಅಂತಿದ್ರು ಕೂಡ ಮನೇಲಿ ಬಡತನ ಹಾಗ ಕಟ್ ಆಫ್ ಮಾಡಿ ದುಡಿಯೋಕ್ ಹೋಗ್ತಿದ್ ಮಕ್ಕಳಿಗೆ ಮನೆಗೆ ಒಂದಷ್ಟು ದುಡ್ಡು ಸಿಕ್ಬಿಟ್ರೆ ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡ್ಬೋದೇನು. ಬಟ್ ದುಡಿಲೇಬೇಕಾ ನಾನು ಅನ್ನೋ ಪ್ರಶ್ನೆ ಹುಟ್ಟಿಸ್ಬಿಟ್ರೆ ಹೇಗೆ? ಅದು ಕೂಡ ಇದೆ. ಈಗ ಒಂದೇ ನಿಮಿಷ, ಮಕ್ಕಳ ಕಲ್ಯಾಣ ಸಂಸ್ಥೆಗೆ ಈಗ ನೋಡಿ, ಆರೋಗ್ಯನ ಯಾಕೆ ಕೊಡ್ತಾ ಇದೀವಿ? ಚೆನ್ನಾಗಬೇಕು. ಬರೀ ಫಿಸಿಕಲ್ ಆರೋಗ್ಯ ಅಲ್ಲ, ಮಾನಸಿಕ ಆರೋಗ್ಯ, ಕುಟುಂಬ ವ್ಯವಸ್ಥೆ ಚೆನ್ನಾಗಿರ್ಬೇಕು, ದೌರ್ಜನ್ಯಗಳು ಕಮ್ಮಿ ಆಗ್ಬೇಕು. ಈ ಒಂದು ಕಡೆ ದುಶ್ಚಟಗಳಿಗೆ ಬಲಿಯಾಗಿ ಕಾಂಟ್ರಡಿಕ್ಷನ್ ಆಗುತ್ತೆ ರಾಜ್ಯ ಮತ್ತು ಪ್ರಜೆಗಳ ನಡುವೆ. ಸರ್ಕಾರನೇ ನಾವು ನೈತಿಕ ಹೊಣೆಗಾರಿಕೆ ಇರುತ್ತೆ ಅಂತ ಹೇಳ್ತಕ್ಕಂಥದ್ದು. ಅದರಿಂದ ಸದಾಶಯ ಇದೆ ಅಷ್ಟೇ. ಇಂಥ ಯೋಜನೆಗಳನ್ನ ನೀಡಬೇಕಾದವರಿಗೆ ನೀಡಬೇಕು ಅಂತ ಹೇಳೋದ್ರಿಂದ. ಕೇಶವ್ ಸರ್, ನೀವ್ ಹೇಗೆ ಅಬ್ಸರ್ವ್ ಮಾಡ್ತೀರಿ ಅಂತ ಹೇಳಿ ನೋಡಿ. ಒಂದ್ ಕಡೆಯಲ್ಲಿ ನಾನು ಆಗ್ಲೇ ಎಕ್ಸಾಂಪಲ್ ಕೊಡ್ತಿದ್ದಾಗೆ, ಈಗ ಅನಿವಾರ್ಯ ಕಾರಣಕ್ಕೆ ದುಡಿಬೇಕು ಅನ್ನೋ ಕಾರಣಕ್ಕೆ ವಿದ್ಯಾಭ್ಯಾಸವನ್ನ ಅರ್ಧಕ್ ನಿಲ್ಸೋ ಮಕ್ಕಳಿಗೆ ಮನೇಲಿ ದುಡ್ಡು ಬರ್ತಾ ಇದೆ, ಸರ್ಕಾರದ ಕಡೆಯಿಂದ ಒಂದಷ್ಟು ಯೋಜನೆಗಳು ಸಿಗ್ತಿದೆ ಅಂತ ಹೇಳಿ ವಿದ್ಯಾಭ್ಯಾಸ ಕಂಟಿನ್ಯೂ ಆಗ್ಬೋದೇನೋ. ಮೇಡಮ್ ಅವ್ರು ಕೂಡ ಆತಂಕ. ಹಾಗೆ ನಾವೇ ನ್ಯೂಸ್ 18 ನಲ್ಲಿ ಒಂದಷ್ಟು ಮಂದಿಯನ್ನು ಮಾತನಾಡಿಸೋ ಸಂದರ್ಭದಲ್ಲಿ ದುಡ್ಡು ಅಕೌಂಟಿಗೆ ಬಂದ್ರೆ ಗಂಡಸರು ಕುಡಿಯೋಕ್ ಹೋಗ್ತಾರೆ, ಹೆಣ್ಮಕ್ಳಿಗೆ ಏನ್ ಸಿಗತ್ತೆ, ಅಕ್ಕಿನೂ ಸಿಗಲ್ಲ, ಏನೂ ಸಿಗಲ್ಲ. ಈ ರೀತಿಯಾಗೂ ಕೂಡ ಅಡ್ಡ ಪರಿಣಾಮಗಳು ಕೂಡ ಆಗೋದು ಇದ್ದೇ ಇದೆಯಾ ಅಂತ ಹೇಳಿ, ಇದರ ಆತಂಕದಿಂದ ಆಚೆ ಬರ್ಲಿಕ್ಕೆ ಮಾರ್ಗ ಏನು ಅಂತ? ಯಾವುದೇ ಯೋಜನೆ ಮಾಡುವಾಗ ಪ್ರೋಸ್ ಅಂಡ್ ಕಾನ್ಸ್ ಇರುತ್ತೆ. ಆದ್ರೆ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ ಸರ್ಕಾರನ ಇದನ್ನ ಒಂದು ಪೀರಿಯಡ್ಗೆ ನಾವು ಯೋಚನೆ ಮಾಡಿ ಅದರ ಜೊತೆಯಾಗಿ ಅವ್ರಿಗೆ ಕೌಶಲ್ಯವನ್ನ ಕೊಡುವಂತ ಕೆಲಸವನ್ನ ಮಾಡ್ಬೇಕು. ಈಗ ನಮ್ಗೆ ನೋಡಪ್ಪ, ನಿನ್ಗೆ ಬೆನಿಫಿಟ್ ತಗೊಂಡಿದ್ಯಾ ಅಂತಂದ್ರೆ ನೀನು ಖಂಡಿತವಾಗಿಯೂ ನಿನಗೆ ಏನ್ ಪ್ರತಿಭೆ ಇದೆಯೋ ಅದರಲ್ಲಿ ಕೌಶಲ್ಯ ನಾವು ಕೊಡ್ತೀವಿ, ಅದನ್ನ ನೀನ್ ತಗೋ ಅಂತ ಹೇಳಿ ಆ ಪ್ಯಾಕೇಜ್ ರೂಪದಲ್ಲೇ ಕೊಟ್ರೆ ಬಹುಶಃ ಅವನದನ್ನ ಸೌಲಭ್ಯವನ್ನು ಪಡ್ಕೋತಾನೆ. ಈಗ ಊಟ ಅವನಿಗೆ ಫ್ರೀ ಆಗಿ ಅಂದ್ರೆ ಅಕ್ಕಿ ಕೊಡ್ತಾ ಇದಾರೆ, ಅದ್ರ ಜೊತೆಗೆ ಅವ್ನಿಗೆ ಎಲ್ಲಿ ವರ್ಕ್ ಪ್ಲೇಸ್ ಹೋಗ್ತಾನೋ ಅಲ್ಲಿಗೆ ಅವನಿಗೆ ಫ್ರೀ ಆಗಿ ಹೋಗ್ತಾನೆ, ಕರೆಂಟ್ ಫ್ರೀ ಇದೆ, ಎಲ್ಲ ಫ್ರೀ ಇದೆ. ಅದ್ರ ಜೊತೆಗೆ ನೋಡಪ್ಪ, ನೀನ್ ಈ ಯೋಜನೆ ನೀನ್ ಬಳಸ್ಕೋತಾ ಇದೆಯಾ, ನೀನ್ ಕೌಶಲ್ಯ ವೃದ್ಧಿ ಮಾಡ್ಕೊಂಡ್ರೆ ಮಾತ್ರ ಇದನ್ನ ಕಂಟಿನ್ಯೂ ಮಾಡ್ತೀವಿ ಸೆಕೆಂಡ್ ಇಯರ್ ಅಂತ ಹೇಳಿದ್ರೆ ಅವ್ನ್ ಕಾಲ್ ಮೇಲೆ ಅವ್ನ್ 3ನೇ ವರ್ಷ ನಿಂತ್ಕೋತಾನೆ ಅಂತ ನಾನು ಹೇಳೋದು. ಆ 3ನೇ ವರ್ಷ ಅವ್ನ್ ಕಾಲ್ ಮೇಲೆ ಅವ್ನ್ ನಿಂತ್ಕೊಂಡ ತಕ್ಷಣ ಏನಾಗುತ್ತೆ, ಅವನಿಗೆ ಅನ್ಸುತ್ತೆ ನಾನ್ ಚಾಯ್ಸ್ ಮಾಡ್ತೀನಿ, ನನಗೇನ್ ತಗೋಬೇಕು ಮಾರ್ಕೆಟ್ ಅಲ್ಲಿ ಅದನ್ನ ನಾನ್ ಚಾಯ್ಸ್ ಮಾಡ್ತೀನಿ, ಮನೇಲಿ ಎಷ್ಟು ನಾನ್ ಕರೆಂಟ್ ಯೂಸ್ ಮಾಡ್ಬೇಕು ಅನ್ನೋದನ್ನ ನಾನ್ ನಿರ್ಧಾರ ಮಾಡ್ತೀನಿ ಅನ್ನೋಂತ. ಮತ್ತೆ ನಾನು ಇಂಟರ್ಸ್ಟೇಟ್ ಹೋಗ್ಬೇಕಾ ಬೇಡವಾ, ಫ್ಲೈಟ್ ಅಲ್ಲಿ ಹೋಗ್ಬೇಕಾ, ಇದು ನಾನ್ ತೀರ್ಮಾನ. ಆ ಶಕ್ತಿಗೆ ಅವನಿಗೆ ತರಬೇಕು ನಾವು. ಅಂದ್ರೆ ಇದು ಒಂದು ಶಾರ್ಟ್ ಗ್ಯಾಪ್ ರನ್ ಅಲ್ಲಿ ಇದನ್ನ ಕೊಡ್ಬೋದಾಗ್ಲಿ, ಲಾಂಗ್ ರನ್ ಅಲ್ಲಿ ನಾವು ಇದನ್ನ ಮುಂದುವರಿಸ್ತೀವಿ 5 ವರ್ಷ 10 ವರ್ಷ 15 ವರ್ಷ ಅಂತ ಅನ್ನುವ ಸ್ಥಿತಿಗೆ ತಗೊಂಡ್ ಹೋಗ್ಬಾರ್ದು. ಯಾಕಂದ್ರೆ ಇವತ್ತು ಬರ್ತಾ ಟೆಕ್ನಾಲಜಿ ಯಾವ ಲೆವೆಲ್ ಹೋಗ್ತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದ್ರ ಬಗ್ಗೆ ನಾವ್ ಹೆಂಗಪ್ಪ ಫೇಸ್ ಮಾಡೋದು, ಡೇಟಾ ಮೈನಿಂಗ್, ಬಿಗ್ ಡೇಟಾ, ಇಂಥ ಕಾಲಘಟ್ಟದಲ್ಲಿ ಅದನ್ನ ಫೇಸ್ ಮಾಡ್ಬೇಕಂದ್ರೆ ಇನ್ನೂ ಬೇಕಾದಷ್ಟು ಕೌಶಲ್ಯಗಳು ಬೇಕು. ಹಾಗಾಗಿ ನಾವು ಇದು ಈ ಬೇಸಿಕ್ ಫೆಸಿಲಿಟೀಸ್ ಇಂದ ಒಂದು ಕೊಟ್ಬಿಟ್ಟು ಈಗಾಗಲೇ ಕೊಟ್ಟ ತಕ್ಷಣ ಅವನಿಗೆ ಅದಕ್ಕೆ ಲಿಂಕ್ ಮಾಡಿ ನೋಡಿ ನೀವು,
ಅವಾಗ ಅವ್ನು ಖಂಡಿತವಾಗಿ ಅವನಿಗೆ ಮೈಂಡ್ ಹಾರಿಜಾನ್ ಬ್ರಾಡರ್ ಆಗುತ್ತೆ, ಅವ್ನು ಯೋಚನೆ ಮಾಡುವ ವಿಧಾನವೂ ಚೇಂಜ್ ಆಗುತ್ತೆ. ಆಗ ನಾವು ಈ ಸಂಸ್ಕೃತಿಯಿಂದ ಹೊರಗಡೆ ಬಂದು ಅವ್ನಿಗೆ ಇನ್ನೇನಪ್ಪ ಕೊಡ್ಬೋದು, ಇನ್ನ ದೊಡ್ಡ ಯೋಚನೆ ಮಾಡಿ ಬೇರೆ ಬೇರೆ ಟೆಕ್ನಾಲಜಿಯನ್ನ ಹೇಗೆ ಅವ್ನಿಗೆ ಅಡಾಪ್ಟ್ ಮಾಡಿಸ್ಬೋದು, ಅದರಿಂದ ಅವ್ನು ಹೇಗೆ ಇನ್ನಷ್ಟು ಹೆಚ್ಚು ಆದಾಯವನ್ನ ಗಳಿಸ್ಬೋದು ಅಂತ ಯೋಚನೆ ಮಾಡೋ ಕಡೆಗೆ ನಾವು ಗಮನ ಹರಿಸಬೇಕು ಅಂತ. ಅಲ್ಲಿಗೆ ಮತ್ತೊಂದು ಪ್ರಶ್ನೆ ಬರುತ್ತೆ ಸರ್. ಈಗ ಸೋಷಿಯಲ್ ಸೆಕ್ಯೂರಿಟಿ ಅಥವಾ ಸಾಮಾಜಿಕವಾಗಿ ಹಿಂದುಳಿದವರಿಗೆ ಒಂದು ಕಲ್ಯಾಣ ಯೋಜನೆಗಳು ಕೊಡಬೇಕು ಅನ್ನೋದನ್ನ ಯಾರು ಕೂಡ ಬೇಡ ಅಂತ ಹೇಳೋದಿಲ್ಲ. ಬಟ್ ಈಗಿರೋ ಪ್ರಶ್ನೆ ಏನು ಅಂತಂದ್ರೆ, ಈ ಏನ್ ಹೇಳ್ತೀರಿ, ಈ ಸಾಮಾಜಿಕವಾಗಿ ನ್ಯಾಯ ಕೊಡಬೇಕು ಅನ್ನೋದು, ಸೋಷಿಯಲ್ ಜಸ್ಟಿಸ್ ಹಾಗೆ ಪ್ರೊಡಕ್ಟಿವ್ ಎಕಾನಮಿಕಲ್ ಗ್ರೋತ್, ಇದೆರಡು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ? ಖಂಡಿತ ಸಾಧ್ಯ ಇದೆ. ಯಾಕೆಂದ್ರೆ ನೋಡಿ, ಈಗ ನನಗೆ ಹಸುವಾಗಿದೆ ಅಂದಾಗ ನನಗೆ ಊಟ ಕೊಡೋದ್ರಲ್ಲಿ ತಪ್ಪಿಲ್ಲ. ನನಗೆ ಹಸು ನೀಗಿದ್ಮೇಲೆ ನನಗೆ ಪ್ರೋಟೀನ್ ವಿಟಮಿನ್ ಕರೆಕ್ಟ್ ಆಗಿದೆ ಅಂತಂದ್ರೆ, ನಂಗೆ ನ್ಯೂಟ್ರಿಷನ್ ಇಂದ ನಾನು ಬಳಲ್ತಾ ಇಲ್ಲ ಅನ್ನೋದಾದ್ರೆ ಖಂಡಿತವಾಗಿಯೂ ಅವ್ರನ್ನ ನಾವು ಮೋಟಿವೇಟ್ ಮಾಡ್ಬೋದು. ಈಗ ಹಸಿದ ಹೊಟ್ಟೆಗೆ ನಾವ್ ಏನನ್ನ ಹೇಳಿದ್ರು ಆಗೋದಿಲ್ಲ ಅಂತಾನೆ ಇಟ್ಕೊಳ್ಳಿ. ಈಗ ಹಸಿದ ಹೊಟ್ಟೆಗೆ ನಾವು ತುಂಬಿಸಿದ್ಮೇಲೆ, ನೋಡಪ್ಪ ನಿನ್ನ ಬದುಕು ಈ ತರ ಆಗತ್ತೆ, ಒಂದ್ ವೇಳೆ ನೀನ್ ಈ ಕೌಶಲ್ಯವನ್ನ ಪಡೆದ್ರೆ, ನೀನ್ ಯಾವ ಕೌಶಲ್ಯವಾದ್ರೂ ಪಡಿ. ಇಷ್ಟೊಂದು ವಿಧವಾದ ಕೌಶಲ್ಯಗಳು ಇದಾವೆ, ಈಗ ಲಿಸ್ಟ್ ಮಾಡ್ಬಿಟ್ಟಿದ್ದಾರೆ, ಇಂತಿಂತ ಕೌಶಲ್ಯಗಳಿದೆ, ಇಷ್ಟು ಕೌಶಲ್ಯಗಳಿದೆ, ನಿನ್ಗೆ ಒಂದ್ 3 ತಿಂಗಳು ಟ್ರೈನಿಂಗ್ ತಗೋ, 6 ತಿಂಗಳು ಟ್ರೈನಿಂಗ್ ತಗೋ ಅಂತ ನಾವು ಅವನಿಗೆ ಕೊಡ್ಲಿಕ್ಕೆ ಸಾಧ್ಯ ಆದ್ರೆ, ಖಂಡಿತವಾಗಿ ಕೃಷಿನಲ್ಲಿ ಕೂಡ ಅತ್ಯಂತ ಹೆಚ್ಚು ಸರ್ಪ್ಲಸ್ ಲೇಬರ್ ಇದೆ ಅಂತ ನಾವು ಮುಂಚೆಯಿಂದ ಹೇಳ್ಕೊಂಡು ಬರ್ತಾ ಇದೀವಿ. ಹಂಗಾಗಿ ಆ ಕೃಷಿಯ ಸರ್ಪ್ಲಸ್ ಲೇಬರು ಬರುತ್ತೆ. ಸಿಟಿಯಲ್ಲಿ ಇರುವಂತ ಯಾರು ಮೈಗ್ರೇಟ್ ಆಗಿ ಬಂದಿರುವಂತ ಲೇಬರರ್ಸ್ ಇದಾರೆ, ಇವ್ರಿಗೆಲ್ಲ ನೀವು ಕೌಶಲ್ಯ ಕೊಟ್ರೆ ಯೋಚನೆ ಮಾಡಿ ಅವರ ಇನ್ಕಮ್ ಲೆವೆಲ್ಸ್ ಎಲ್ಲಿಗೆ ಹೋಗುತ್ತೆ ಅಂತ. ಈಗ ಕರ್ನಾಟಕದ ಪರ್ ಕ್ಯಾಪಿಟಲ್ ಇನ್ಕಮ್ ಇವತ್ತು 3,02,000 ಇದ್ರೆ, ಅದು ಇನ್ನೂ ನನ್ಗೆ ಇನ್ನೂ ಜಾಸ್ತಿ ಆಗ್ಬೋದಾ? ಇನ್ನೊಂದ್ 2-3 ವರ್ಷದಲ್ಲಿ ಅವ್ನ್ ಕೌಶಲ್ಯ ಹೊಂದಿ ಅವನ್ ಕಾಲ ಮೇಲೆ ಅವ್ನು ನಿಂತ್ಕೊಳಕ್ ಸಾಧ್ಯ ಆದ್ರೆ 5 ಲಕ್ಷ 6 ಲಕ್ಷ, ಈಗ ನಾವು ಟ್ರಿಲಿಯನ್ ಎಕಾನಮಿ ಬಗ್ಗೆ ಮಾತಾಡ್ತಾ ಇದೀವಿ, $1 ಟ್ರಿಲಿಯನ್ ಆರ್ಥಿಕತೆ ಕರ್ನಾಟಕ ಆಗತ್ತೆ ಇನ್ನೊಂದು 10 ವರ್ಷದಲ್ಲಿ ಮಾತಾಡ್ತಾ ಇದೀವಿ. ಯಾಕಂದ್ರೆ ನಾವು $1/2 ಟ್ರಿಲಿಯನ್ ಆರ್ಥಿಕತೆಗೆ ಹತ್ತತ್ರ ಬರ್ತಾ ಇದೀವಿ. ಅವನಿಗೆ ನಾವು ಒಂದ್ ವೇಳೆ ಕೌಶಲ್ಯ ಕೊಟ್ಟಿದೀವಿ ಅಂತ ಇಟ್ಕೊಳ್ಳಿ, ಅದನ್ನ ನಾವು ಬೇಗ ರೀಚ್ ಆಗ್ಬೋದು. ಅದನ್ ಕಡೆ ಗಮನ ಹರಿಸ್ಬೇಕು ನಾವು ಅಂತ ಅನ್ಸುತ್ತೆ. ಅಲ್ಲಿಗೆ ನೀವು UBI ಅಂತ ಆದ್ರೂ ಅನ್ನಿ, ಅಥವಾ ಪಂಚ ಗ್ಯಾರಂಟಿ ಆದ್ರೂ ಅನ್ನಿ, ಅಥವಾ ರೇವಡಿ ಫ್ರೀ ಅನ್ನಿ, ಏನೇ ಆದ್ರೂ ಇಂಪ್ಲಿಮೆಂಟೇಷನ್ ಅಲ್ಲೇ ಇರೋದು ಸವಾಲ್ ಅಂತ ಹೇಳಿ. ಯಾರಕ್ಕೆ ತಲುಪಬೇಕು, ಯಾವ ರೀತಿ ತಲುಪಬೇಕು, ಅದನ್ನ ಅದೇ ರೀತಿಯಲ್ಲಿ ತಲುಪಿಸಿದ್ರೆ ಮಾತ್ರ ಇದರ ಅಸಲಿ ಉಪಯೋಗ ಆಗತ್ತೆ ಅಂತ ಹೇಳಿ. ಸಮಯ ಇದ್ದಿದ್ದಷ್ಟೇ, ಚರ್ಚೆ ಮಾಡ್ಲಿಕ್ಕೆ ಬಹಳಷ್ಟು ಅಂಶ ಇದೆ, ಬಟ್ ಸಮಯ ಇದ್ದಿದ್ದಷ್ಟೇ. ಧನ್ಯವಾದ 4 ಜನಕ್ಕೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಅವರಿಗೆ ಈ ಯೋಜನೆಗಳನ್ನ ತಲುಪಿಸಿದ್ರೆ ಬಹುಶಃ ಕರ್ನಾಟಕ ಮಾಡೆಲ್ ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಾ ಇದೆ, ಅದು ನಿಜಕ್ಕೂ ಕೂಡ ಕರ್ನಾಟಕ ಮಾಡೆಲ್ ಆಗೋ ಸಾಧ್ಯತೆ ಇದೆ. ಬಹುಶಃ ಅದನ್ನ ಮೋದಿ ಆದ್ರೂ ಆಗಬಹುದು ಅಥವಾ JDS ನ ಕುಮಾರಸ್ವಾಮಿ ಆದ್ರೂ ಆಗಬಹುದು, ಒಪ್ಪುತ್ತಾರೆ ಅನ್ನೋ ಆಶಾಭಾವನೆ ನಮ್ದು. ಆಶಾಭಾವನೆಯೊಂದಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.